ಹಾಯ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾ ಲೋಕ. ನಾನಿವತ್ತು ಮುದ್ದೆ ಮಾಡೋ ರೆಸಿಪಿನ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಒಂದು ಚಂಬಲ್ಲಿ ಅಳತೆಗೆ ನೀರು ತೊಗೊಂಡು ಮತ್ತು ಹಿಟ್ಟು ತೊಗೊಂಡು ಪಾತ್ರೆ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ಅಳತೆ ನೀರು ಮತ್ತು ಸ್ವಲ್ಪ ಲೈಟಾಗಿ ಹಿಟ್ಟನ್ನು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಆದಮೇಲೆ ಬಾಯ್ಲಿಂಗ್ ಆಗುತ್ತೆ. ಈ ಥರ ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡಬೇಕು. ಚೆನ್ನಾಗಿ ಬಾಯ್ಲ್ ಆದರೆ ಚೆನ್ನಾಗಿ ಬರ್ತದೆ ಮುದ್ದೆ. ಈ ಥರ ಬಾಯ್ಲ್ ಆಗಬೇಕಾದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆ. ನಾನು ಇದೊಂದು ಬಟ್ಲಲ್ಲಿ ಇಷ್ಟು ಅಂದರೆ ಒಂದು 4 to 5 ಮೆಂಬರ್ಸಿಗೆ ಆಗುತ್ತೆ ಇದು ಮುದ್ದೆ. ಸೊ ಇದನ್ನು ಹಾಕ್ಕೋಬೇಕು ಬಾಯ್ಲ್ ಆಗಬೇಕಾದ್ರೆ. ಬಾಯ್ಲ್ ಆಗಬೇಕಾದ್ರೆ ಇದು ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ಲೇಮು ಜಾಸ್ತಿ ಕೊಡಬೇಕಾಗುತ್ತೆ. ಅಂದರೆ ಫುಲ್ ಜಾಸ್ತಿ ಅಲ್ಲ, ಫುಲ್ ಜಾಸ್ತಿ ಆದರೆ ಉಕ್ಕಿ ಆಚೆ ಹೋಗ್ಬಿಡುತ್ತೆ. ಈ ಥರ ಕುದಿಯೋವಷ್ಟು ಕೊಡಿ. ಆಮೇಲೆ ಇದು ಎಷ್ಟು ಬೆಂದಿದೆ ಅಂತ ನೋಡೋಕ್ಕೆ ಈ ಥರ ತೆಗೆದ್ರೆ ನೋಡಿ ನೀರು ಥರ ಆಗಿದೆ. ಇದು ಇನ್ನೂ ಬೇಯಬೇಕಾಗುತ್ತೆ. ಬೆಂದರೆ ಅದು ಸ್ವಲ್ಪ ಮೆತ್ತಗೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅಂದರೆ ಫುಲ್ ಮೆತ್ತಗೆ ಗಟ್ಟಿಯಾಗಿ ಚೆನ್ನಾಗಾದರೆ ಚೆನ್ನಾಗಿ ಬೆಂದರೆ ಮುದ್ದೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಒಂಥರ ಗಂಟಾಗೋದು, ಬೇಯದೇ ಇದ್ದರೆ ಹೊಟ್ಟೆ ಹಾಳಾಗೋದು ಈ ಥರ ಆಗುತ್ತೆ. ಸೊ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫಸ್ಟು ಮುದ್ದೆನ. ಚೆನ್ನಾಗಿ ಬೇಯಿಸ್ಕೊಂಡ ಮೇಲೆ ನಾನು ತೋರಿಸಿದ್ನಲ್ಲ ಆ ಥರ ನೋಡಿ ಅದು ಗಟ್ಟಿಯಾಗಿ ಒಂದು ಹದಕ್ಕೆ ಬಂದಿರುತ್ತೆ. ಆವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನು ತೋರಿಸ್ತಿದ್ದೀನಲ್ಲ ಆ ಥರ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಇದನ್ನು ಸ್ವಲ್ಪ ನೀರು ಆಯಿತು, ಇನ್ನೂ ಹಿಟ್ಟು ಬೇಕಿತ್ತು ಅಂದರೆ ಇದ್ರ ಮೇಲೆ ಹಾಕ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ಪ್ರಾಬ್ಲಮ್ ಏನೂ ಆಗೋಲ್ಲ ಇಷ್ಟು ಎಕ್ಸ್ಟ್ರಾ ಹಾಕ್ಕೊಂಡ್ರೆ. ಆದರೆ ನಮಗೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ಲದೆ ಇರೋ ಥರ. ಅಂದರೆ ಸ್ಟವ್ನ ಆಫ್ ಮಾಡಿಬಿಟ್ರಿ. ಅದು ಸ್ವಲ್ಪ ತೆಳ್ಳಗಾಗಿದ್ದರೆ ಅದು ಬರ್ತಾ ಸ್ವಲ್ಪ ಗಟ್ಟಿಯಾಗುತ್ತೆ. ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಜಾಸ್ತಿ ಮಿಕ್ಸ್ ಆಗಲಿಲ್ಲ, ಗಟ್ಟಿ ಆಗಲಿಲ್ಲ ಅಂದರೆ ಆವಾಗ ಹಿಟ್ಟು ಹಾಕ್ಕೊಳ್ಳಿ. ಅದಕ್ಕಿಂತ ಮುಂಚೆ ಹಾಕ್ಕೊಬೇಡಿ. ಸ್ವಲ್ಪ ಟರ್ನ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ನನಗಿದಿಲ್ಲಿ ಇನ್ನೂ ಸ್ವಲ್ಪ ಮೆತ್ತಗೆ ಅನ್ನಿಸ್ತಿತ್ತು ಅಂದ್ಬಿಟ್ಟು ನಾನು ಲೈಟಾಗಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಿಟ್ಟು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಮತ್ತು ಫುಲ್ಲೆಲ್ಲ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಅದಕ್ಕೆ ಬರುತ್ತೆ ಮುದ್ದೆ. ಈ ಥರ ಇಷ್ಟು ಬಂದರೆ ಸಾಕು. ಇಷ್ಟು ಗಟ್ಟಿಯಾದರೆ ಇದನ್ನು ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ನಾನು ತೋರಿಸ್ತೀನಲ್ಲ ಈ ಥರ ನಾದ್ಕೋಬೇಕು ಇದನ್ನು ಫಸ್ಟು. ಯಾಕೆಂದರೆ ಇದು ಈ ಥರ ಮಾಡೋದ್ರಿಂದ ಫುಲ್ಲು ಒಂದು ಸ್ವಲ್ಪ ಸಾಫ್ಟಾಗಿ ಮುದ್ದೆ ಚೆನ್ನಾಗಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಎರಡು ಕೈಯಲ್ಲಿ, ಒಂದು ಕೈಲಿ ಪಾತ್ರೆ ಇಟ್ಕೊಂಡು ಒಂದು ಕೈ ಸ್ಪೂನಲ್ಲಿ ಗಟ್ಟಿಯಾಗಿ ಈ ಥರ ಫುಲ್ ನಾದ್ಕೋಬೇಕು. ಅಂದರೆ ಫುಲ್ ಸಾಫ್ಟಾಗಿ ಟರ್ನ್ ಆಗುತ್ತೆ. ಸಾಫ್ಟಾಗಿ ಟರ್ನ್ ಆಗಿದ್ರೆ ಈ ಥರ ಫುಲ್ ಮಾಡ್ಕೋಬೇಕು. ಹಾಗಾದರೆ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಹಂಗೆ ಮಾಡ್ಕೊಂಡಾಗ ಮೇಲೆ ಸಾಫ್ಟ್ ಇರುತ್ತಲ್ಲ ಅದನ್ನು ತೆಗೆದು ನೀವು ಯಾವುದ್ರಲ್ಲಿ ಕಟ್ತೀರಾ ಮುದ್ದೆ ಮಾಡೋದಕ್ಕೆ, ಈ ಉಡ್ಡಲ್ಲಿ ಒಂದು ಇರುತ್ತಲ್ವ, ಆ ಉಡ್ಡಲ್ಲಿ ಹಾಕ್ಬಿಟ್ಟು ಸಾಫ್ಟಾಗಿ ಮುದ್ದೆ ಕಟ್ಟೋದು ರೌಂಡಕ್ಕೆ ಅದರಲ್ಲಾದರೂ ಮಾಡ್ಕೋಬೋದು. ಇಲ್ಲ ತಟ್ಟೆಗೆ ಸ್ವಲ್ಪ ನೀರು ಹಾಕ್ಕೊಂಡು ತಟ್ಟೆಗೆ ಅಂಟ್ಲೆ ಇಲ್ದಂಗೆ ಮಾಡ್ಬೋದು. ಈ ಥರ ಉಡ್ಡಲ್ಲಿ ನಮ್ದು ಇದಿದೆ. ಸೊ ನಾವು ಅದಕ್ಕೆ ಏನಂತೀವಿ ನಮ್ಗೆ ಗೊತ್ತಿಲ್ಲ. ಸೊ ನಾವು ಇದು ಸ್ವಲ್ಪ ಅಂದರೆ ಮುದ್ದೆ ಕಟ್ಟೋಕ್ಕಿಂತ ಮುಂಚೆ ಅದನ್ನು ನೀರಲ್ಲಿ ಎಲ್ಲ ಒರೆಸ್ಕೊಂಡಿರ್ಬೇಕು. ಇಲ್ಲಾಂದರೆ ಮುದ್ದೆ ಗಟ್ಟಿಯಾಗುತ್ತಲ್ಲ ಅದು ಮುದ್ದೆ ಅಂಟ್ಕೊಳ್ಳುತ್ತೆ ಅದಕ್ಕೆ. ಸೊ ಈ ಥರ ಕಟ್ತಾ ನೀರಲ್ಲಿ ಇದು ಮಾಡಿಕೊಂಡು ನಾನು ಹೇಗೆ ಮಾಡ್ತೀನಿ ಆ ಥರ ಕಟ್ಟಬೇಕು ನೋಡಿ. ಮತ್ತು ಆ ತಟ್ಟೆಗೂ ಸ್ವಲ್ಪ ನೀರು ಇರುತ್ತೆ. ಯಾಕೆಂದರೆ ಮುದ್ದೆ ಅಂಟ್ಕೊಳ್ಳುತ್ತೆ ಹಾಕಿದಾಗ ಅಂದ್ಬಿಟ್ಟು. ಹಾಗಾಗಿ ಈ ಥರ ಮುದ್ದೆ ಕಟ್ಕೋಬೇಕು.
ಫುಲ್ ನಾದ್ಕೊಂಡು ಕಟ್ಟಿದ್ರೇ ಅದು ಗಂಟಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಬರುತ್ತೆ. ನಿಮಗೆ ಮಾಮೂಲಿ ಈ ಥರ ಮಾಡೋಕ್ಕೆ ಬರೋಲ್ಲ, ಗಂಟಾಗುತ್ತೆ ಗಂಟಾಗುತ್ತೆ ಅನ್ನೋದಾದರೆ ನೀವು ಸ್ಟಾರ್ಟಿಂಗೇ ನೀರು ಹಾಕ್ತಿರಲ್ಲ ಆವಾಗ ಒಂದು 4 ಅಕ್ಕಿ ಕಾಳು ಹಾಕಿ, ಅಂದರೆ ಫುಲ್ ಜಾಸ್ತಿ ಹಾಕ್ಬಿಡಿ, ಸ್ವಲ್ಪ ಲೈಟಾಗಿ ಹಾಕಿ, ಅವಾಗ ಗಂಟಾಗಲ್ಲ. ಇಷ್ಟೇ ಫ್ರೆಂಡ್ಸ್ ಮುದ್ದೆ ಮಾಡೋದು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.